ಸೆಂಟ್ರಲ್ ಗೌರ್ಮೆಂಟ್ನವರು ವಾಟರ್ ರಿಲೀಸಿಂಗ್ ವಿಚಾರದಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದರೆ ರೆಗ್ಯುಲೇಟರಿ ಕಮಿಷನ್ ಮತ್ತು ಮಾನಿಟರಿಂಗ್ ಅಥಾರಿಟಿ ಎರಡೂ ಸೆಂಟ್ರಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥವು. ಅದಕ್ಕೆ ಇಬ್ಬರು ಮಂತ್ರಿಗಳಿದ್ದಾರೆ. ಒಂದು ರಾಜ್ಯ ಮಂತ್ರಿ ವಿ ಸೋಮಣ್ಣ ಅವರಿದ್ದಾರೆ, ಇನ್ನೊಬ್ಬರು ಶಕಾವತ್ ಅವರಿದ್ದಾರೆ. ಅವರ ಕಂಟ್ರೋಲಿಗೆ ಬರುವಂಥ ಎರಡು ಸಂಸ್ಥೆಗಳು ಸುಪ್ರೀಂ ಕೋರ್ಟ್ ಆದೇಶದ ಬೇಸಿಸ್ ಮೇಲೆ ಇವೆರಡು ಸಂಸ್ಥೆಗಳು ರಚನೆ ಆಗಿರುವಂಥದ್ದು. ಅವರು ಗ್ರೌಂಡ್ ರಿಯಾಲಿಟಿ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅವರಲ್ಲಿ ಇದ್ದರೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ನಮ್ಮಲ್ಲಿ 2018 ಮಾರ್ಚ್ ತಿಂಗಳಲ್ಲಿ 15ನೇ ತಾರೀಕು 16ನೇ ತಾರೀಕು ಏನು ಸುಪ್ರೀಂ ಕೋರ್ಟ್ ಫೈನಲ್ ವರ್ಡಿಕ್ಟ್ ಬಂತು. ಆ ವರ್ಡಿಕ್ಟ್ ಪ್ರಕಾರ ಮಂತ್ಲಿ ವೈಸು ಒಂದು ವರ್ಷಕ್ಕೆ ಸರಿಯಾಗಿ ಮಳೆ ಆದರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ನೀರನ್ನ ಬಿಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಅದರ ಪ್ರಕಾರ ಜೂನ್ ತಿಂಗಳಲ್ಲಿ 9 TMC 9.25 TMC, ಜುಲೈಯಲ್ಲಿ 31 TMC, ಆಮೇಲೆ ಆಗಸ್ಟಲ್ಲಿ 46 TMC, ಸೆಪ್ಟೆಂಬರಲ್ಲಿ 36 TMC ಇದೆ. ಈ 4 ತಿಂಗಳಲ್ಲಿ ಸುಮಾರು 126 TMC ನೀರು ಬಿಡಬೇಕು ಅಂತ ಹೇಳಿದರು. ಯಾವಾಗ? ಓನ್ಲಿ ವೆನ್ ಇಟ್ ಇಸ್ ವೆನ್ ವಿ ಹ್ಯಾವ್ ನಾರ್ಮಲ್ ರೈನ್, ವೆನ್ ವಿ ಹ್ಯಾವ್ ನಾರ್ಮಲ್ ಇನ್ಫ್ಲೋ ಟು ಆಲ್ ದ 4 ರಿವರ್ಸ್ ರಿಸರ್ವಾಯರ್ಸ್. ಈಗ ನಾರ್ಮಲ್ ರೈನ್ ಇಲ್ಲ. ನಾರ್ಮಲ್ ರೈನು ಸುಮಾರು 60% ಕಮ್ಮಿ ಇದೆ. ಹವಾಮಾನ ಇಲಾಖೆಯವರು ಸುಳ್ಳು ಹೇಳ್ತಾವ್ರೆ. ಇದು ದೊಡ್ಡ ದುರಂತ. ನಮ್ಮ ರಾಜ್ಯದಲ್ಲಿರುವಂಥ ಸ್ಟೇಟ್ ಕಂಟ್ರೋಲ್ ಇರುವಂಥ ಹವಾಮಾನ ಇಲಾಖೆಯವರು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ನಮಗೆ ಕಾಣ್ತಾ ಇದ್ದೀವಿ. ನಾನು ಐ ಆಮ್ ಎ ಸಿವಿಲ್ ಇಂಜಿನಿಯರ್. ಈ ವಾಟರ್ ಟೆಕ್ನಿಕಲ್ ಬಾಡಿಗೆ ನಾನು ಕನ್ವೀನರ್ ಆಗಿದ್ದೀನಿ. ಟೆಕ್ನಿಕಲ್ ಸಮಿತಿ ಅಂತ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಿಂದ ಒಂದು ನೇಮಕ ಆಗಿರುವಂಥ ಸಾಕಷ್ಟು ಅಧ್ಯಯನ ನಾವು ಮಾಡಿದ್ದೀವಿ. ಅದ್ರ ಪ್ರಕಾರ ಒಂದು ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಬರುತ್ತೆ. ಅವೈಲಬಿಲಿಟಿ, ಕ್ವಾಂಟಿಟಿ ಆಫ್ ಅವೈಲಬಲ್ ವಾಟರ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ವಾಟರ್ ವಿಚ್ ವಿ ಆರ್ ಸಪೋಸ್ ಟು ರಿಲೀಸ್. ಈಗ 4 ತಿಂಗಳಲ್ಲಿ ಎಷ್ಟು ರಿಲೀಸ್ ಮಾಡಬೇಕು, ಎಷ್ಟು ಅವೈಲೇಬಲ್ ಇದೆ, ಅವೆರಡನ್ನ ಡಿವೈಡ್ ಮಾಡಿದಾಗ ಒಂದು ಫ್ಯಾಕ್ಟರ್ ಬರುತ್ತೆ. ಆ ಫ್ಯಾಕ್ಟ್ರನ್ನ ಮಲ್ಟಿಪ್ಲೈ ಮಾಡಿ ಆ ಮಂತ್ಗೆ ಎಷ್ಟು ಬಿಡಬೇಕು ಅನ್ನುವಂಥದ್ದು ಹೇಳುವಂಥ ಕೆಲಸನ ಅವ್ರು ಮಾಡಬೇಕು. ಅದನ್ನ ಮಾಡ್ತಾ ಇಲ್ಲ. ಸುಮ್ಮನೆ ಅವರು ಬ್ಲೈಂಡ್ ಆಗಿ ರ್ಯಾಂಡಮ್ ಆಗಿ ಅಲ್ಲಿ ಕೂತ್ಕೊಂಡು ಒಂದು 5-6 ಜನ ಇಂಜಿನಿಯರ್ಸ್ಗಳು ಕೂತ್ಕೊಂಡು ಅವು ಯಾವ ಎಲ್ಲಿ ಕೆಲಸ ಮಾಡಿದಾರೋ ಇಲ್ಲಂತೂ ಕೆಲಸ ಮಾಡಿದವರು ಅಲ್ಲ. ಅವರು ಇಲ್ಲಿ ಬಂದು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇವರು ಏನು ಸೆಂಟ್ರಲ್ ಅದು ಪೂರ್ತಿ ಎಲ್ಲ 4 ಡ್ಯಾಮ್ಗಳು ಸೆಂಟ್ರಲ್ ವಾಟರ್ ಕಮಿಷನ್ ವ್ಯಾಪ್ತಿನಲ್ಲಿ ಬರೋದು. ಕರ್ನಾಟಕ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಏನು ಬರಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ವ್ಯಾಪ್ತಿನಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳು ರಾಜ್ಯ ಸರ್ಕಾರದ ಕಂಟ್ರೋಲ್ ಇದೆ. ಬಟ್ ಮಿಕ್ಕಿದೆಲ್ಲ ಪೂರ್ತಿ ಕಂಟ್ರೋಲಿಂಗ್ ಅಥಾರಿಟಿ ಎಲ್ಲ ಪೂರ್ತಿ ಅವರೇನೆ. ಸೆಂಟ್ರಲ್ ವಾಟರ್ ಕಮಿಷನ್ ಮೂಲಕನೇ ಎಲ್ಲ ಎಷ್ಟು ನೀರು ಬಿಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಡೈರೆಕ್ಷನ್ಸ್ ಅಲ್ಲಿಂದ ಬರುತ್ತೆ. ನಮ್ಮವ್ರು ಎತ್ತಿ ಬಿಡುವಂಥ ಕೆಲಸವನ್ನು ಈಗ ಅದು ಗೇಟ್ನ ಎತ್ತಿ ಸುತ್ತಿ ಮಾಡುವಂಥದ್ದಿಲ್ಲ ವ್ಯವಸ್ಥೆ. ಮೋಟರೈಸ್ಡ್ ಕಂಪ್ಯೂಟರ್ ಕೂತ್ಕೊಂಡೆ ಆನ್ಲೈನ್ ಮಾಡ್ಬೋದು. ಇದರಲ್ಲಿ ಆನಲ್ಲಿ ಸೆನ್ಸರೈಸ್ಡ್ ಇದರಲ್ಲಿ ರಿಮೋಟಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆ. ಎಷ್ಟು ಬೇಕೋ ನೀರನ್ನು ಬಿಟ್ಕೊಳ್ಳುವಂಥ ಕೆಲಸ ಅವರೇ ಮಾಡ್ತಾರೆ. ನಾವೇನು ಬಿಡಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಅದರ ಪ್ರಕಾರ 71 TMC ನೀರನ್ನು 4 ರಿಸರ್ವಾಯರಲ್ಲಿ ಇದೆ ಅಂತ ಇವ್ರು ಹೇಳ್ತಾವ್ರೆ. 71 TMC ನೀರು ಎಲ್ಲಿದೆ? ಅದರಲ್ಲಿ ಆಲ್ಮೋಸ್ಟ್ 18 TMC ಡೆಡ್ ಸ್ಟೋರೇಜ್ನು ಸೇರಿಸ್ಕೊಂಡು 71 TMC ಅಂತ ಹೇಳಿ ಅದ್ರ ಪ್ರಕಾರ ಈಗ ಒಂದು 1.25 TMC ನೀರನ್ನ ದಿನನಿತ್ಯ ಬಿಡಬೇಕು. ಅಂದರೆ 12,000 ಕ್ಯೂಸೆಕ್ಸ್ 12,000 ಕ್ಯೂಸೆಕ್ಸ್ ಅಂದರೆ ಆಲ್ಮೋಸ್ಟ್ 1 TMC ಇಸ್ ನಥಿಂಗ್ ಬಟ್ 11,500 ಕ್ಯೂಸೆಕ್ಸ್. 12,000 ಕ್ಯೂಸೆಕ್ಸ್ ಅಂದರೆ ಒಂದು TMC ಜಾಸ್ತಿ. 15 ದಿವಸ ಬಿಡಬೇಕು ಅಂತ ಅವ್ನು ಆರ್ಡರ್ ಮಾಡೋದು. 15 ದಿವಸ ಬಿಡಬೇಕು ಅಂದ್ರೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ 20-22 TMC ನೀರನ್ನು ಬಿಡಬೇಕು. ಎಲ್ಲಿದೆ ನೀರು ಬಿಡುವಂಥದಕ್ಕೆ? ಎಲ್ಲಿ ಅವಕಾಶ ಎಲ್ಲಿದೆ? ಇಲ್ವಲ್ಲ. ಅದು ತಪ್ಪುವಾಗಿ ಕರ್ನಾಟಕ ಮತ್ತು ತಮಿಳುನಾಡಿಗೆ ತಂದಿಕ್ಕುವಂಥದಕ್ಕೆ, ಜಗಳ ಮಾಡುವಂಥದಕ್ಕೆ ಒಂದು ವ್ಯವಸ್ಥೆನ ಸೆಂಟ್ರಲ್ ಗೌರ್ಮೆಂಟ್ನವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಹಿಂದೆ ಈ ವಿಚಾರದಲ್ಲಿ ಕೆಲವು ಸಂಘಟನೆಗಳು, ಕನ್ನಡ ಸಂಘಟನೆಗಳು, ವಾಟಾಳ್ ನಾಗರಾಜಿ ಅವರ ಆದಿಯಾಗಿ ಬಂಧನ ಮಾಡಬೇಕು 13ನೇ ತಾರೀಕು ಅಂತ ಅವ್ರೇನು ಕರೆಯನ್ನು ಕೊಟ್ಟಿದ್ದಾರೆ. ನಾನು ಅವರಲ್ಲಿ ವಿನಂತಿ ಮಾಡ್ಕೋತೀನಿ, ಈ ವರ್ಷ ಅಂತೂ ಮಳೆ ಬರಲ್ಲ, ಮುಗಿದೋಯ್ತೀನಿ. ನಮ್ಮ ಮನೆ ಒಂದು 2-3 ಮಳೆ ಬರ್ಬೋದು ಅಷ್ಟೇ. ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಬರ್ತಾ ಇದೆ. ಇನ್ನು ಇರುವಂಥದ್ರಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಮೇಂಟೈನ್ ಮಾಡಿಕೊಂಡು ನಿರಂತರವಾಗಿ ತಮಿಳುನಾಡು ನಮ್ಮ ಮೇಲೆ ಪ್ರೆಷರ್ ಹಾಕುವಂಥ ಕೆಲಸವನ್ನು ಮಾಡ್ತಲೇ ಇರ್ತಾರೆ. ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಬೇಕು. ಒಂದು ಸಪ್ರೇಟ್ ಟೆಕ್ನಿಕಲ್ ಟೀಮ್ನ ಈ CWRA ಮತ್ತು CWMAನ ಬಿಟ್ಟು ಹೊರತುಪಡಿಸಿ ಅವ್ರದ್ದೇ ಆದಂಥ ಒಂದು ಟೀಮನ್ನು ರಚನೆ ಮಾಡಿ ಇಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡಿ ಗ್ರೌಂಡ್ ರಿಯಾಲಿಟಿ ಏನಿದೆ, ರಿಸರ್ವಾಯರಲ್ಲಿ ನೀರು ಎಷ್ಟಿದೆ ಅನ್ನುವಂತ ತಿಳ್ಕೊಂಡು. ಯಾಕಂದ್ರೆ ನಾವು ನಮ್ಮ ರೈತರಿಗೆ ನೀರು ಕೊಡ್ತಾ ಇಲ್ಲ ಬೆಳೆ ಬೆಳೆಯುವಂಥದಕ್ಕೆ. ನಾವು ವಿ ಆರ್ ಸ್ಟೋರಿಂಗ್ ಓನ್ಲಿ ಫಾರ್ ಡ್ರಿಂಕಿಂಗ್ ಪರ್ಪಸ್. ಡ್ರಿಂಕಿಂಗ್ ಮೂಲಭೂತ ಸೌಕರ್ಯ. ನೀವು ಬೆಂಗಳೂರಿಗೆ ನೀರನ್ನ ಒಂದು ದಿವಸ ಬಿಡಲಿಲ್ಲ ಅಂದರೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಬೆಂಗಳೂರು ಈಸ್ ಇಂಟರ್ನ್ಯಾಷನಲ್ ಸಿಟಿ. ಇದು ಎಷ್ಟೋ 40-50% ಟೋಟಲ್ ಎಕಾನಮಿ
ಇನ್ನು ಬೇರೆ ಸಿಟಿಗಳು ಕಂಪೇರ್ ಮಾಡಿದ್ರೆ ಬೆಂಗಳೂರಿನೇ ಕೇಂದ್ರ ಸರ್ಕಾರಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಸಿಟಿ. ಆ ಸಿಟಿಗೆ ಮೂಲಭೂತ ಸೌಕರ್ಯ ನೀರನ್ನೇ ಕೊಡದೇ ಇರುವಂಥ ವ್ಯವಸ್ಥೆ ಆಗೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಕಥೆನ ನೀವು ಊಹಿಸ್ಕೊಳ್ಳೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದಕ್ಕೋಸ್ಕರ ನಾವು ಏನಾದರೂ ಇರಿಗೇಷನ್ಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅವ್ರದ್ದು ಅಬ್ಜೆಕ್ಷನ್ಸು ಕೇಳುವಂಥದ್ದಕ್ಕೆ ನ್ಯಾಯಬದ್ಧವಾಗಿದೆ. ನಾವು ಅಲ್ಲಿ ತಮಿಳ್ನಾಡವ್ರು ಕೇಳ್ತಾ ಇರೋದು ಇರಿಗೇಷನ್ಗೆ, ಕುಡಿಯೋಕ್ಕೆ ನೀರಲ್ಲ, ಕುಡಿಯೋ ನೀರಿಗೆ ಫಸ್ಟ್ ಪ್ರಾಮಿನೆನ್ಸ್ ಕೊಡ್ತೀರಾ, ಇಲ್ಲ ಇರಿಗೇಷನ್ಗೆ ಪ್ರಾಮಿನೆನ್ಸ್ ಕೊಡ್ತೀರಾ? ರೈತರು ಅಕಸ್ಮಾತ್ ಬೆಳೆ ಬೆಳಿಲ್ಲ ಅಂದರೆ ಕಂಪೆನ್ಸೇಷನ್ ಕೊಡ್ಬೋದು, ಬಟ್ ಇದ್ರಲ್ಲಿ ಮಾಡೋಕ್ಕಾಗಲ್ವಲ್ಲ ಆ ಥರ. ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾಡಲ್ಲ. ನಾವಿಬ್ಬರು ತಂದಿಕ್ಕಬೇಕು, ತಮಾಷೆ ನೋಡಬೇಕು. ಇಲ್ಲಿನ MP ಗಳು ಮಂತ್ರಿಗಳು ಅವರು ಮಾಡಲ್ಲ, ಕೆಟ್ಟ ಹೆಸರು ಬರಬೇಕು, DK ಶಿವಕುಮಾರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಸೊ ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೇನೆ ಇವ್ರನ್ನ ಮನವಿ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೇನೆ ಇರುವಂಥ ಸಂಗತಿಯನ್ನು ಕರೆಕ್ಟಾಗಿ ವಾದ ಮಂಡನೆ ಮಾಡಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ